ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ವಿಡಿಯೋ ಹೋಗಿಂತ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಫುಲ್ ವಾಲ್ಯೂಮ್ ಹಿಡ್ಕೊಂಡು ನೋಡಿ, ಇಲ್ಲ ಅಂದರೆ ಇಯರ್ಫೋನ್ಸ್ ಹಾಕೊಂಡು ನೋಡಿ. ಯಾಕೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನೋಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ಫುಲ್ ವಿಡಿಯೋ ನೋಡೋದು ಮಾತ್ರ ಮರ್ತೋಗ್ಬಿಡಿ. ಆ್ಯಂಡ್ ಎಷ್ಟು ಜನ ಅಪ್ಪು ಬಾಸ್ ಫ್ಯಾನ್ಸ್ ಬ್ರೋ, ಮತ್ತೆ ನೀವು ಅಪ್ಪು ಬಾಸ್ ಫುಲ್ ಫ್ರೆಂಡ್ಸ್ ವಿಡಿಯೋ ಯಾವಾಗ ಆಗ್ತೀರಾ ಅಂತ ತುಂಬ ಜನ ಯಾರ್ಯಾರು ಕಾಯ್ತಾ ಇದ್ರು ಕಮೆಂಟ್ಸಲ್ಲಿ ಹಾಕಿ. ನಾನು ಕೂಡ ತುಂಬ ಕಾಯ್ತಾ ಇದ್ದೆ ಅಪ್ಪು ಬಾಸ್ ಬಗ್ಗೆ ಮತ್ತೆ ವೀಡಿಯೋ ಮಾಡಬೇಕು ಅಂತ. ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು, ಅದ್ರ ಜೊತೆ ಅವನೇ ಸಿಂಹನಾರಾಯಣ ಟ್ರೈಲರ್ ಬಂತು, ಅವ್ರಿಗೆ ಸಪೋರ್ಟ್ ಮಾಡಬೇಕಾಯಿತು. ಇವತ್ತು ಬೆಳಿಗ್ಗೆ ಒಡಿಯಾ ಟ್ರೈಲರ್ ಬಂತು, ಅವ್ರಿಗೂ ಸಪೋರ್ಟ್ ಮಾಡಬೇಕಾಯಿತು. ಬಿಕಾಸ್ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಯಾರು ಹೇಳಿ, ಸಪೋರ್ಟ್ ಮಾಡೋದ್ರ ಬಗ್ಗೆ ನಮಗೆ ಇನ್ನೋರು ಒಂದು ಹೇಳೋ ಅವಸರ ಇಲ್ಲ, ನಾವು ಮಾಡ್ತಾನೆ ಇರ್ತೀವಿ. ಸೊ ಇವಾಗ ಬಂದಿದ್ದೀನಿ ನಾನು, ಸೀಟ್ ಬೆಲ್ಟ್ಸ್ ಹಾಕೊಂಡು ಕುತ್ಕೊಳ್ಳಿ, ಇನ್ಮೇಲೆ ವಿಡಿಯೋಸ್ ಬರ್ತಾನೆ ಇರ್ತವೆ, ಕುತ್ಕೊಂಡು ನೋಡ್ತಾನೆ ಇರಿ. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನನಗೆ ನೀ ಬಂದೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ ಈ ರಾಜನೊಬ್ಬ. ನೊಂದವ್ರ ಬದುಕಿಗೆ ಪ್ರೀತಿನ ಧಾರೆ ಎರೆದ ರಾಜ್ಕುಮಾರ ನೀನು. ಇವತ್ತು ನಿಮ್ಮ ತಂದೆ ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ನಮ್ಮ ತಂದೆ ಇಲ್ಲ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ನಾನ್ ಮಾಡೋ ಕೆಲಸದಲ್ಲಿ ನಮ್ಮನ್ನು ಪ್ರೀತಿಸೋ ಜನಗಳಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀನಿ. ಅವ್ರು ನಮ್ಮ ಜೊತೆನೇ ಇದ್ದಾರೆ. ನಡಿ. ಆ್ಯಂಡ್ ಇವಾಗ ವಿಡಿಯೋಗೆ ಹೋಗ್ಬಿಟ್ರೆ, ಏನು ಗುರು ಈ ಥರ ಟೈಟಲ್ ಇಟ್ಟಿದ್ಯಾ, ಏನಿದು ಅಷ್ಟೊಂದು ಸ್ಪೆಷಲ್ ವಿಡಿಯೋನಾ ಅಂತ ತುಂಬ ಜನ ಕೇಳ್ಬೋದು. ಎಸ್, ಇಟ್ ಈಸ್ ಅ ವೆರಿ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ಅಂತೂ ತುಂಬ ಸ್ಪೆಷಲ್. ಸ್ವಲ್ಪ ಲೆಂದಿ ಆಗ್ಬೋದು, ಐ ಆಮ್ ರಿಯಲಿ ಸಾರಿ. ನಿಮ್ಮ ಅಷ್ಟೊಂದು ಇಂಟರ್ನೆಟ್ ವೇಸ್ಟ್ ಮಾಡಿಸ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ, ಬಟ್ ಐ ಕಾಂಟ್ ಹೆಲ್ಪ್ ಇಟ್. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ. ಆ್ಯಂಡ್ ನಮ್ಮ ಅಪ್ಪು ವಾಸ್ ರಿಯಲ್ ಹೀರೋ. ಯಾಕೆ? ಫಸ್ಟ್ ಆಫ್ ಆಲ್, ಒಬ್ಬ ಹೀರೋ ಆಗಬೇಕು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್, ಮಿನಿಮಮ್ ಕ್ವಾಲಿಟೀಸ್ ಏನಿರಬೇಕು ಹೇಳಿ. ಹಂಬಲ್ ಆಗಿರಬೇಕು, ಆ್ಯಟಿಟ್ಯೂಡ್ ಇರಬಾರ್ದು, ಪರ್ಸ್ನಾಲಿಟಿ ಚೆನ್ನಾಗಿರಬೇಕು, ಜನರನ್ನ ಚೆನ್ನಾಗಿ ನೋಡ್ಕೊಬೇಕು, ಪ್ರೀತಿಸೋದು ಬರಬೇಕು, ಪ್ರೀತಿಸೋರನ್ನ ನೋಡ್ಕೊಳಕ್ಕೆ ಬರಬೇಕು, ಪ್ರೀತಿ ತೊಗೊಳಕ್ಕೆ ಬರಬೇಕು. ಇನ್ನು ಬೇಜಾನಿದ್ದಾವೆ. ನಮ್ಮ ಚೆಕ್ ಲಿಸ್ಟಲ್ಲಿ ಇವೆಲ್ಲ ಇದ್ದಾವೆ, ಬೇರೆಯವ್ರ ಚೆಕ್ ಲಿಸ್ಟಲ್ಲಿ ಬೇರೆ ಬೇರೆ ಥರ ಇರ್ತವೆ. ಬಟ್ ನಾನು ಎಷ್ಟು ಚೆಕ್ ಲಿಸ್ಟ್ ಮಾಡಿಕೊಂಡ್ರು, ಅದೆಷ್ಟೇ ಬಾಕ್ಸಸ್ ಮಾಡಿದ್ರು, ಎಷ್ಟೇ ನ್ಯೂ ಕಾಲಮ್ಸ್ ಆ್ಯಡ್ ಮಾಡಿದ್ರು, ನಮ್ಮ ಅಪ್ಪು ವಾಸ್ ಅಂದ್ಬಿಟ್ಟು ನೀಟಾಗಿ ಟಿಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಐ ಡೋಂಟ್ ನೋ ಹೌ ಇಟ್ ಡಸ್ ದಟ್. ಐ ರಿಯಲಿ ಡೋಂಟ್ ನೋ ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಗುರು. ದಟ್ ಈಸ್ ವೈ, ಸಿಂಪ್ಲಿ ದಟ್ ಈಸ್ ವೈ ನಾನು ಅವ್ರ ಫ್ಯಾನ್ ಆಗಿರೋದು ಅಷ್ಟೇ. ನಂತರ ತುಂಬ ಜನ ಫ್ಯಾನ್ ಆಗಿದ್ದಾರೆ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಅವ್ರವ್ರಿಗೆ ಇರ್ತವೆ. ಈಗ ಅಪ್ಪು ವಾಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ 1000 ವಿಡಿಯೋ ಮಾಡಿದ್ರು 1000 ವಿಡಿಯೋಸ್ ಆದಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಲ್ವಾ, ಆ ವಿಡಿಯೋಲಿ ಇನ್ನೊಂದು ಕಂಟೆಂಟ್ ಇರುತ್ತೆ ನನಗೆ. ಎಷ್ಟು ದಿನ ಬರೀ ಅಪ್ಪು ವಾಸ್ ಬಗ್ಗೆ ವಿಡಿಯೋಸ್ ಮಾಡ್ತೀಯ ಅಂದರೆ ಇದೇ ನಿಮ್ಗೆ ರಿಪ್ಲೈ. ಮಾಡ್ತಾನೆ ಇರ್ತೀನಿ. ಕಂಟೆಂಟ್ ಇದೆ, ಕಂಟೆಂಟ್ ಇಲ್ಲ ಅಂದರೆ ನಾನು ಮಾಡಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ. ಆ್ಯಂಡ್ ನಮ್ಮ ಸಿದ್ಧಗಂಗಾ ಮಠ ಅಲ್ಲಿ ನಮ್ಮ ಅಪ್ಪು ವಾಸ್ ಅಂದ್ಬಿಟ್ಟು ಆಸ್ ಅನ್ ಫ್ರೀ ಐ ಚೆಕಪ್ ಆ್ಯಂಡ್ ಫ್ರೀ ಸ್ಪೆಕ್ಸ್, ಕನ್ನಡಕ 10,000 ಮಕ್ಕಳಿಗೆ. ಐ ಲವ್ ಕಿಡ್ಸ್. ಕಿಡ್ಸ್ ಆರ್ ಸೋ ಕ್ಯೂಟ್, ಕಿಡ್ಸ್ ಆರ್ ಸೋ ಅಡೋರೇಬಲ್. ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಚಿನ್ ಪುಟ್ಟಿ ಎಷ್ಟು ಸಕ್ಕದಾಗಿದ್ದಾಳೆ ಅಂತ ಹೇಳೋದಲ್ಲ, ಕೇರ್ ಮಾಡಬೇಕು ಅವ್ರನ್ನ. ನಮ್ಮ ಹತ್ರ ಏನಾದರೂ ಸ್ವಲ್ಪ ಇದೆ ಅಂದರೆ ಹಂಚ್ಕೊಬೇಕು. ಎಷ್ಟು ಜನ ಹೀರೋಗಳಿದ್ದಾರೆ, ಕಾರಲ್ಲಿ ಹೋಗ್ತಾ ಇದ್ರು, ಕಾರ್ ಸೈಡ್ಗೆ ಹಾಕ್ಬಿಟ್ಟು ಬಾರಪ್ಪ ಫೋಟೋ ತೊಗೊಳೋಣ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಹೇಳಿ? ಹಾರ್ಡ್ಲಿ ಕ್ಯಾನ್ ಕೌಂಟ್ ಮ್ಯಾನ್. ನಾನು ಅಪ್ಪು ಬಾಸ್ ಫ್ಯಾನೇ, ಇವಾಗೂ ಸಾಯೋವರೆಗೂ ನಾನು ಅಪ್ಪು ಬಾಸ್ ಫ್ಯಾನೇ. ನಂತರ ಇನ್ನೊಬ್ಬ ಫ್ಯಾನ್, ಇ ವಾಸ್ ಜಸ್ಟ್ ಅ ಫ್ಯಾನ್ ಅಂತ ಹೇಳೋಕ್ಕಾಗಲ್ಲ, ಇ ವಾಸ್ ಜಸ್ಟ್ ಲೈಕಿಂಗ್ ಅಪ್ಪು ಬಾಸ್. ಅದು ಹೆಂಗೆ ಡೈಯಾರ್ಡ್ ಫ್ಯಾನ್ ಅದ ಅನ್ನೋದೊಂದು ಸ್ಟೋರಿ ಇದೆ, ಅದು ಹೇಳ್ತೀನಿ, ಕೇಳಿಸ್ಕೊಂಡು ಆಮೇಲೆ ನೀವೇ ಕಮೆಂಟ್ಸ್ ಎಲ್ಲ ಹೆಂಗಿದೆ ಸ್ಟೋರಿ ಅಂತ. ಸೊ ಇವ್ರು ಬಂದು ಅಪ್ಪು ವಾಸ್ ಫ್ಯಾನ್ ಪೇಜ್ ಇಟ್ಕೊಂಡಿದ್ದಾರೆ ಧಾರವಾಡಲ್ಲಿ. ಸೊ ಇವರೊಬ್ಬ ಪರ್ಸನ್ ಈಸ್ ನಾಟ್ ಅ ಪರ್ಸನ್ ಹೂ ಇಸ್ ಅ ಫ್ಯಾನ್ ಆಫ್ ಎನಿ ಒನ್. ಸೊ ಫ್ಯಾನಿಸಮ್ ಎಲ್ಲ ಇದೆಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಅವ್ರ ಲೈಫ್ ಅವರು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಇವ್ರಿಗೊಬ್ಬ ಫ್ರೆಂಡ್ ಇದ್ರಂತೆ, ಈ ವಾಸ್ ಅ ಡೈಯಾರ್ಡ್ ಅಪ್ಪು ಬಾಸ್ ಫ್ಯಾನ್. ಸೊ ಹಂಗೆ ಇವ್ರಿಗೆಲ್ಲ ಅಪ್ಪು ಬಾಸ್ ಅಂದರೆ ಸ್ವಲ್ಪ ಇಷ್ಟ ಆಯಿತು ಅಷ್ಟೇ, ಫ್ಯಾನ್ ಅಲ್ಲ, ಜಸ್ಟ್ ಸ್ವಲ್ಪ ಇಷ್ಟ ಆಯಿತು. ಸೊ ಏನಾಗಿದೆ, ಅಪ್ಪು ಬಾಸ್ ದೊಡ್ಡ ಮನೆ ಹುಡುಗ ಶೂಟಿಂಗ್ ಟೈಮಲ್ಲಿ ಹೋಗಿದ್ದಾರೆ. ಹೋದಾಗ ಇವ್ ಸ್ಟೇಯಿಂಗ್ ನ ಹೋಟೆಲ್. ಸೊ ಇವ್ರ ಫ್ರೆಂಡ್ ಗೊತ್ತಾಗಿದೆ, ಸೊ ಯಾವ ಹೋಟೆಲ್ ಸ್ಟೇ ಆಗಿರೋ ಅಂತೆಲ್ಲ ಗೊತ್ತಾಗ್ಬಿಟ್ಟು ಇವನು ಕರ್ಕೊಂಡು ಹೋಗಿದ್ದಾನೆ. ಹೆಂಗಾದ್ರೂ ಫೋಟೋ ತೊಗೊಳ್ಳೇಬೇಕು, ನೀನು ಬಾ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ ಆ ಹೋಟೆಲ್ ಸುಮಾರು ಒಂದು
150 200 ಜನ ಇದ್ರಂತೆ. ಸೊ ಅಷ್ಟು ಜನ ಇರುವಾಗ ನಾವು ಉಪವಾಸು ಎಲ್ಲರ ಜೊತೆ ಪ್ರತಿಯೊಬ್ಬರ ಜೊತೆನೂ ಫೋಟೋ ತೊಗೊಂಡು, ಮತ್ತು ಇವ್ರ ಟರ್ನ್ ಬಂದಾಗ ಇವನೇನು ಹೇಳಿದ್ದಾರೆ, ಸರಿ ನನಗೇನು ಫೋಟೋ ಬೇಡ, ನೀನು ಹೋಗಿ ತಗೋ, ನಾನು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗಿತವ್ರೆ. ಸೊ ತೆಗಿಯೋ ಟೈಮಲ್ಲಿ ಇವ್ರ ಫ್ರೆಂಡ್ ಏನು ಮಾಡಿದ್ದಾರೆ, ಕೈ ಹಿಂಗೆ ಹಿಂದೆ ಹಾಕ್ಬಿಟ್ಟು ಅಪ್ಪು ಬಾಸ್ ಶೋಲ್ಡರ್ ಮೇಲೆ ಕೈ ಹಾಕಿದ್ದಾರೆ. ಸೊ ಅಪ್ಪು ಬಾಸ್ ಶೋಲ್ಡರ್ ಮೇಲೆ ಕೈ ಹಾಕಿದಾಗ ಅಪ್ಪು ಬಾಸ್ ಬಾಡಿ ಗಾರ್ಡ್ಸ್ ಬಂದ್ಬಿಟ್ಟು ಎತ್ತೋ ಕೈ ಅಂತೇಳಿ ಆವಾಜ್ ಹಾಕಿದ್ದಾರೆ. ಸೊ ಆವಾಜ್ ಹಾಕಿದಾಗ ನಮ್ಮ ಅಪ್ಪು ಬಾಸ್ ಬಂದ್ಬಿಟ್ಟು ಇರಲಿ ಬಿಡಪ್ಪ ಇವರಿಂದ ನಾವೆಲ್ಲ ಅಂತ ಹೇಳ್ಬಿಟ್ಟು ಬಾಡಿ ಗಾರ್ಡ್ಸ್ನ ನಿಲ್ಲಿಸಿದ್ದಾರೆ. ಆಫ್ಟರ್ ದ್ಯಾಟ್ ಇನ್ಸಿಡೆಂಟ್ ಈ ಬಿಕೇಮ್ ಎ ಡಯಾರ್ಡ್ ಫ್ಯಾನ್ ಆಗಿಬಿಟ್ಟು ಅಪ್ಪು ಬಾಸ್ ಫ್ಯಾನ್ ಪೇಜ್ ಸ್ಟಾರ್ಟ್ ಮಾಡಿಕೊಂಡು ಈಸ್ ಇನ್ ಕ್ವೈಟ್ ಎ ಲೆವೆಲ್ ನಾವು. ಹಿಂಗೆ ಏನು ಹೇಳಿ, ಇದಕ್ಕೆ ನೀವೇ ಕ್ಯಾಪ್ಷನ್ ಕೊಟ್ಕೊಳ್ಳಿ, ಇದಕ್ಕೆ ನೀವೇ ಏನಾದರೂ ಹೇಳ್ಕೊಳ್ಳಿ, ಕಮೆಂಟ್ಸ್ ಹಾಕ್ಕೊಳ್ಳಿ, ನೀವೇ ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳೋ ಜವಾಬ್ದಾರಿ ನಂದು. ನನಗೆ ಒಳಗಿರೋ ಫೀಲಿಂಗ್ ಇದೆಯಲ್ಲ, ಅದು ಮಾತುಗಳು ಹೇಳೋಕ್ಕಾಗಲ್ಲ. ಇಟ್ ಜಸ್ಟ್ ಕಾಂಟ್ ಕಮ್ ಔಟ್ ಆಸ್ ಇನ್ ವರ್ಡ್ಸ್. ಮಾತುಗಳಲ್ಲಿ ಬರಲ್ಲ. ಸೊ ಅಷ್ಟೇ. ಸರಿ ಬಿಡಿ, ಈ ವಿಡಿಯೋಗೆ ಸಾಕು. ತುಂಬ ಎಮೋಷ್ನಲ್ ಆಗಿದೆ, ಐ ಆಮ್ ವೆರಿ ಸಾರಿ, ಬಟ್ ದಿಸ್ ವಾಟ್ ಇಟ್ ಈಸ್. ಕಂಟೆಂಟ್ ಆ ಥರ ಇತ್ತು. ಆ್ಯಂಡ್ ದೆನ್ ಬರಲ್ಲ ಬಿಡಿ. ನಿಮ್ಗೂ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್.